ರಮ್ಯಾ ಮತ್ತು ರಾಘವ್ ಪ್ರೀತಿಸಿ ಮದುವೆಯಾಗಿದ್ದರು. ಅವರು ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಪರಸ್ಪರ ಪ್ರೀತಿಸುತ್ತಿದ್ದರು ಮತ್ತು ಮನೆಯವರ ಒಪ್ಪಿಗೆಯೊಂದಿಗೆ ಮದುವೆಯಾಗಿದ್ದರು. ಮದುವೆಯಾಗಿ 7 ವರ್ಷ ಕಳೆದರೂ ಅವರಿಗೆ ಮಕ್ಕಳಿರಲಿಲ್ಲ. ಆದರೂ ಅವರ ಸಂಬಂಧ ಆದರ್ಶ ದಂಪತಿಗಳಂತೆ ಚೆನ್ನಾಗಿತ್ತು. ಅವರ 7ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವಿತ್ತು. ಈ ದಿನ ರಮ್ಯಾಗೆ ಸರ್ಪ್ರೈಸ್ ಕೊಡಬೇಕೆಂದು ರಾಘವ್ ಆಸೆಪಡುತ್ತಾನೆ. ಅದಕ್ಕಾಗಿ ಅವನು ಒಂದು ಒಳ್ಳೆಯ ಗಿಫ್ಟ್ ಅನ್ನು ಕೂಡ ಕೊಡುವುದಕ್ಕೆ ಪ್ಲಾನ್ ಮಾಡುತ್ತಾನೆ. ರಮ್ಯಾ ತನ್ನ ಗಂಡನಿಗಾಗಿ ಬೆಳಗ್ಗೆ ಬೇಗ ಎದ್ದು ತಿಂಡಿ ರೆಡಿ ಮಾಡಲು ಅಡುಗೆ ಮನೆಗೆ ಬಂದಾಗ ಅಲ್ಲಿ ಅವಳಿಗೆ ಮೊದಲ ಗಿಫ್ಟ್ ಸಿಗುತ್ತದೆ. ರಾಘವ್ ತನ್ನ ಹೆಂಡತಿಗೋಸ್ಕರ ನಾನಾ ರೀತಿಯ ಗಿಫ್ಟ್ಗಳನ್ನು ಮನೆಯ ಒಂದೊಂದು ಜಾಗದಲ್ಲಿ ಇಟ್ಟು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅವಳಿಗಾಗಿ ಹುಡುಕಾಡುವಂತೆ ಪ್ಲಾನ್ ಮಾಡಿದ್ದನು. ರಮ್ಯಾ ಅಡುಗೆ ಮನೆಯಲ್ಲಿ ಮೊದಲ ಗಿಫ್ಟ್ ಅನ್ನು ತೆಗೆದುಕೊಂಡಳು. ಅದರ ಪಕ್ಕದಲ್ಲಿ ಒಂದು ಪೇಪರ್ನಲ್ಲಿ ಇನ್ನೊಂದು ಗಿಫ್ಟ್ ಎಲ್ಲಿದೆ ಎಂಬ ಸುಳಿವು ಇತ್ತು. ಅವಳು ಮೊದಲ ಗಿಫ್ಟ್ ಅನ್ನು ತೆಗೆದುಕೊಂಡು 2ನೇ ಗಿಫ್ಟ್ ಅನ್ನು ನೋಡಲು ರೂಮಿಗೆ ಹೋದಳು. ಅಲ್ಲಿ ಆ ಗಿಫ್ಟ್ ಅನ್ನು ತೆಗೆದುಕೊಂಡಾಗ ಅದರ ಪಕ್ಕದಲ್ಲಿ ಒಂದು ಚೀಟಿ ಇತ್ತು. ಹೀಗೆ ಎಲ್ಲಾ ಕಡೆಯೂ ಗಿಫ್ಟ್ಗಳನ್ನು ತೆಗೆದುಕೊಂಡು ಕೊನೆಯ ಗಿಫ್ಟ್ ಬಳಿ ಹೋದಳು. ಅವಳಿಗೋಸ್ಕರ ರಾಘವ್ ಒಂದು ಸ್ಕೂಟಿಯನ್ನು ಹೊರಗಡೆ ತಂದು ನಿಲ್ಲಿಸಿದ. ಅವಳಿಗೆ ಇಷ್ಟವಾದ ಕಲರ್ನಲ್ಲಿ ಆ ಗಾಡಿಯನ್ನು ತಂದು ಗಿಫ್ಟ್ ಆಗಿ ನೀಡಿದ. ಆದರೆ ಅವಳಿಗೆ ಆ ಗಾಡಿಯನ್ನು ನೋಡಿ ಯಾವುದೇ ಖುಷಿಯಾಗಲಿಲ್ಲ ಮತ್ತು ಮುಖದಲ್ಲಿ ಯಾವುದೇ ಬದಲಾವಣೆಯಾಗಲಿ ಆಶ್ಚರ್ಯವಾಗಲಿ ರಾಘವ್ಗೆ ಕಾಣಲಿಲ್ಲ. ಇದನ್ನು ಗಮನಿಸಿದ ರಾಘವ್ಗೆ ಶಾಕ್ ಆಗುತ್ತದೆ. ನಾನು ಇಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ಅವಳಿಗೋಸ್ಕರ ಸರ್ಪ್ರೈಸ್ ಕೊಡಬೇಕೆಂದು ಇಷ್ಟೆಲ್ಲ ತಂದುಕೊಟ್ಟರೆ ಅವಳ ಮುಖದಲ್ಲಿ ಯಾವುದೇ ಸಂತೋಷ ಕಾಣುತ್ತಿಲ್ಲವಲ್ಲ ಎಂದು ಅಂದುಕೊಳ್ಳುತ್ತಾನೆ. ಆಗ ರಮ್ಯಾ ಹೇಳುತ್ತಾಳೆ, ರಾಘು, ನೀನು ನನಗಾಗಿ ಸರ್ಪ್ರೈಸ್ ಪ್ಲಾನ್ ಮಾಡುತ್ತಿದ್ದೆ ಎಂದು ನನಗೆ ಮುಂಚೆಯೇ ಗೊತ್ತಿತ್ತು. ನೀವು ಆನಿವರ್ಸರಿಗೆ ಪ್ರತಿವರ್ಷ ಈ ರೀತಿ ಗಿಫ್ಟ್ ಕೊಡುವುದು ನನಗೆ ಅಭ್ಯಾಸ ಆಗಿದೆ. ಇದರಲ್ಲಿ ವಿಶೇಷ ಏನಿಲ್ಲ ಅಂತ ಹೇಳುತ್ತಾಳೆ. ಆಗ ರಾಘವ್ಗೆ ಸ್ವಲ್ಪ ಬೇಜಾರಾಗುತ್ತದೆ. ನಾನು ತುಂಬಾ ಪ್ರೀತಿಯಿಂದ ಆಸೆಯಿಂದ ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡಬೇಕು ಅಂದುಕೊಂಡೆ, ಆದರೆ ನನ್ನ ಆಸೆಯೆಲ್ಲ ಮಣ್ಣು ಪಾಲಾಯಿತು ಅಂದುಕೊಳ್ಳುತ್ತಾನೆ. ಅವನು ಬೆಳಗಿನ ತಿಂಡಿ ತಿಂದು ನಂತರ ಆಫೀಸಿಗೆ ಹೊರಡುತ್ತಾನೆ. ಆಫೀಸಿನಲ್ಲಿ ಅವನು ಇಂದು ಸ್ವಲ್ಪ ಸಪ್ಪೆಯಾಗಿ ಕುಳಿತಿದ್ದ. ಅವನ ಸ್ನೇಹಿತರು ಅವನನ್ನು ನೋಡಿ, ಏನಾಯ್ತು ರಾಘವ, ಯಾಕೆ ಈ ರೀತಿ ಸಪ್ಪೆಯಾಗಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಮನೆಯಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ಅವನ ಫ್ರೆಂಡ್ಸ್ಗೆ ಹೇಳುತ್ತಾನೆ. ನಾನು ಇಂದು ರಮ್ಯಗೆ ಕೊಟ್ಟ ನನ್ನ ಸರ್ಪ್ರೈಸ್ ಎಲ್ಲ ಆಹಲಾಯಿತು. ಅವಳು ಇಷ್ಟಪಡುವುದನ್ನು ತೆಗೆದುಕೊಂಡು ಹೋಗಿ ಕೊಟ್ಟರೂ ಸಹ ಅದು ಅವಳಿಗೆ ಸರ್ಪ್ರೈಸ್ ಆಗಲಿಲ್ಲ. ಅವಳ ಮುಖದಲ್ಲಿ ಒಂದು ಸಣ್ಣ ಖುಷಿಯಾಗಲಿ ಆಶ್ಚರ್ಯವಾಗಲಿ ಕಾಣಲಿಲ್ಲ ಎಂದು ಹೇಳುತ್ತಾನೆ. ಆಗ ರಾಘವನ ಸ್ನೇಹಿತ ಹೇಳುತ್ತಾನೆ, ಅಷ್ಟೇ ತಾನೆ, ಇಲ್ಲಿ ಕೇಳು, ನಿನ್ನ ಹೆಂಡತಿಯ ಫೋನ್ನಲ್ಲಿ ಈ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡು. ಅದು ಕ್ಯಾಮೆರಾವನ್ನು ಯಾವಾಗ ಬೇಕಾದರೂ ಆನ್ ಮಾಡಿ ಫೋಟೋ ಮತ್ತು ವಿಡಿಯೋಗಳನ್ನು ತಾನಾಗಿಯೇ ತೆಗೆದುಕೊಳ್ಳುತ್ತದೆ. ಅದನ್ನು ಒಂದು ಆಲ್ಬಮ್ ರೀತಿ ತಯಾರಿಸಿ ನಿನ್ನ ಹೆಂಡತಿಗೆ ಸರ್ಪ್ರೈಸ್ ಆಗಿ ನೀನು ಕೊಡಬಹುದು. ಆಗ ಖಂಡಿತ ರಮ್ಯಾ ತುಂಬಾ ಖುಷಿಪಡುತ್ತಾಳೆ ಎಂದು ಹೇಳುತ್ತಾನೆ. ಆ ಮಾತುಗಳನ್ನು ಕೇಳಿ ರಾಘವ್ ತುಂಬಾ ಆಶ್ಚರ್ಯಪಡುತ್ತಾನೆ. ಇದು ನಿಜವಾಗಲೂ ಕೆಲಸ ಮಾಡುತ್ತಾ ಎಂದು ತನ್ನ ಸ್ನೇಹಿತನಲ್ಲಿ ಕೇಳುತ್ತಾನೆ. ಹೌದು, ಇದು ಖಂಡಿತ ಕೆಲಸ ಮಾಡುತ್ತದೆ ಎಂದು ಅವನ ಸ್ನೇಹಿತ ಹೇಳಿದಾಗ, ಹಾಗಾದರೆ ಇದು ತುಂಬಾ ಒಳ್ಳೆಯ ವಿಷಯ. ನಾನು ಇದನ್ನು ಇವತ್ತೇ ಖಂಡಿತ ಟ್ರೈ ಮಾಡುತ್ತೇನೆ. ನಾನು ನನ್ನ ಹೆಂಡತಿಗೆ ಈ ಸರ್ಪ್ರೈಸ್ ಅನ್ನು ಕೊಟ್ಟೇ ಕೊಡುತ್ತೇನೆ. ಆಗ ಅವಳು ಹೇಗೆ ಆಶ್ಚರ್ಯಪಡುವುದಿಲ್ಲ ಎಂದು ನಾನು ನೋಡುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನು ತುಂಬಾ ಖುಷಿಪಡುತ್ತಿದ್ದ. ಅದೇ ದಿನ ರಾತ್ರಿ ಅವನ ಹೆಂಡತಿ ಮಲಗಿದ ನಂತರ ರಾಘವ್ ಅವಳ ಫೋನ್ ತೆಗೆದುಕೊಂಡು ತನ್ನ ಸ್ನೇಹಿತ ಹೇಳಿದ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡುತ್ತಾನೆ. ನಂತರ ಆ ಫೋನನ್ನು ಅವನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಕೂಡ ಮಾಡಿಕೊಳ್ಳುತ್ತಾನೆ. ಏನೂ ಗೊತ್ತಿಲ್ಲದ ಹಾಗೆ ಫೋನನ್ನು ಇಟ್ಟು ಮಲಗಿಬಿಡುತ್ತಾನೆ. ಮಾರನೇ ದಿನ ಎಂದಿನಂತೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ಆಫೀಸ್ಗೆ ಹೊರಡುತ್ತಾನೆ. ಅಲ್ಲಿ ಅವನು ಅವನ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿ ರಮ್ಯಾಳನ್ನು ನೋಡುತ್ತಿರುತ್ತಾನೆ. ಆ ದಿನ ಪೂರ್ತಿ ಅವನು ತನ್ನ ಹೆಂಡತಿಯನ್ನು ನೋಡುತ್ತಾ ಕೆಲವೊಂದು ಫೋಟೋಗಳನ್ನು ಮತ್ತು ಅವಳು ಕೆಲಸ ಮಾಡುತ್ತಿರುವ ಕೆಲವೊಂದು ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತಾನೆ. ಮಾರನೇ ದಿನ ಕೂಡ ಅವನು ಇದೇ ಕೆಲಸವನ್ನು ಮಾಡುತ್ತಾನೆ. ತನ್ನ ಹೆಂಡತಿಯ ಸುಂದರವಾದ ಕ್ಷಣಗಳ ಫೋಟೋಗಳು ಮತ್ತು ಕೆಲವು ಸುಂದರವಾದ ವಿಡಿಯೋಗಳನ್ನು ತಯಾರು ಮಾಡೋಣ ಎಂದುಕೊಳ್ಳುತ್ತಾನೆ. ಅದರಂತೆ ಅವನು ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದಾಗ ಅವನಿಗೆ ಈಗ ತುಂಬಾ ದೊಡ್ಡ ಆಶ್ಚರ್ಯ ಕಾದಿತ್ತು. ಅವನ ಹೆಂಡತಿ ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಬಳಿ ಮಾತನಾಡುತ್ತಿದ್ದಳು. ಆದರೆ ಆ ಮಾತುಗಳು ಅವನಿಗೆ ಏನೂ ಕೇಳಿಸುತ್ತಿರಲಿಲ್ಲ. ಆಗ ಅವನು ಯಾರಾದರೂ ಕೊರಿಯರ್ ಹುಡುಗ ಬಂದಿರಬಹುದು ಎಂದು ಅಂದುಕೊಳ್ಳುತ್ತಾನೆ. ನಂತರ ಅವನು ಅವನ ಆಫೀಸಿನ ಕೆಲಸದ ಮೇಲೆ ಗಮನ ಹರಿಸುತ್ತಾನೆ. ಆ ವ್ಯಕ್ತಿಯ ಜೊತೆ ರಮ್ಯಾ ತುಂಬಾ ಸಂತೋಷವಾಗಿ ಪ್ರೀತಿಯಿಂದ ತುಂಬಾ ಸಲಿಗೆಯಿಂದ ಇರುತ್ತಾಳೆ. ಆದರೆ ಅವರು ಯಾರು ಎಂದು ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಆ ವ್ಯಕ್ತಿ ಸುಮಾರು ಸಮಯ ಅಲ್ಲೇ ಇದ್ದು ನಂತರ ಮನೆಯಿಂದ ಹೊರಟು ಹೋಗುತ್ತಾನೆ. ಇದನ್ನು ನೋಡಿದ ರಾಘವ್ಗೆ ನಿಂತ ನೆಲ ಕುಸಿದಂತಾಗುತ್ತದೆ. ರಾಘವ್ ಸಾಯಂಕಾಲ ಮನೆಗೆ ಬಂದ ಮೇಲೆ ಹೆಂಡತಿಯನ್ನು ಕೇಳುತ್ತಾನೆ, ರಮ್ಯಾ,
ನನ್ನನ್ನು ಕೇಳಿಕೊಂಡು ಯಾರಾದರೂ ಮನೆಗೆ ಬಂದಿದ್ದಾರಾ ಎಂದು. ಆಗ ರಮ್ಯಾ, ಇಲ್ಲ, ಯಾರೂ ಬಂದಿಲ್ಲ, ಬಂದಿದ್ರೆ ನಾನು ನಿಮ್ಮ ಹತ್ತಿರ ಹೇಳ್ತಿದ್ನಲ್ಲ ಅಂತ ಹೇಳುತ್ತಾಳೆ. ಆಗ ರಾಘವ್ ಅವಳಿಗೆ ಅನುಮಾನ ಬಾರದೆಂದು, ಇಲ್ಲ, ಊರಿಂದ ನನ್ನ ಸ್ನೇಹಿತ ದೀಪಕ್ ಬರ್ತೀನಿ ಅಂತ ಹೇಳಿದ. ಹಾಗಾಗಿ ಕೇಳಿದೆ, ಬಹುಶಃ ಅವನು ಅಕ್ಕನ ಮನೆಗೆ ಹೋಗಿರಬಹುದು ಅಂತ ಹೇಳಿ ಸುಮ್ಮನಾಗುತ್ತಾನೆ. ಆದರೆ ಮನೆಗೆ ಬಂದಿದ್ದ ಆ ವ್ಯಕ್ತಿಯ ಬಗ್ಗೆ ರಮ್ಯಾ ಏನೂ ಹೇಳುವುದಿಲ್ಲ. ಈಗ ರಾಘವ್ ಮನಸ್ಸಿನಲ್ಲಿ ಏನೋ ಒಂದು ವಿಚಿತ್ರ ಸಂಕಟ ಶುರುವಾಗಿತ್ತು. ಅವನಿಗೆ ಆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಅವನ ಹೆಂಡತಿ ಅವನ ಬಳಿ ಏನೋ ಮುಚ್ಚಿಡುತ್ತಿದ್ದಾಳೆ ಎಂದು ಅವನಿಗೆ ಅನಿಸಿತು. ರಾಘವ್ ಮಾರನೇ ದಿನಕ್ಕೆ ಕೆಲಸಕ್ಕೆ ಹೋದಾಗ ಬೆಳಗ್ಗೆ ಅವನ ಲ್ಯಾಪ್ಟಾಪ್ ಆನ್ ಮಾಡಿ ಕುಳಿತುಕೊಳ್ಳುತ್ತಾನೆ. ಅವನು ಮನೆಯಿಂದ ಹೊರಟ ತಕ್ಷಣವೇ ಅವನ ಹೆಂಡತಿ ಮತ್ತೆ ಫೋನಿನಲ್ಲಿ ತುಂಬಾ ಹೊತ್ತು ಯಾರ ಜೊತೆಗೂ ಮಾತನಾಡುತ್ತಿರುತ್ತಾಳೆ. ಅಲ್ಲದೆ ತುಂಬಾ ಖುಷಿಯಾಗಿ ಸಂತೋಷದಿಂದ ಮಾತನಾಡುತ್ತಿರುತ್ತಾಳೆ. ಆ ದಿನವೂ ಕೂಡ ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಮನೆಗೆ ಬರುತ್ತಾನೆ. ಇದೆಲ್ಲವನ್ನೂ ಫೋನಲ್ಲಿ ಗಮನಿಸುತ್ತಿದ್ದ ರಾಘವ್ ತನ್ನ ಹೆಂಡತಿಗೆ ಫೋನ್ ಮಾಡುತ್ತಾನೆ. ಮಧ್ಯಾಹ್ನದ ಊಟದ ಸಮಯ ಆಗಿತ್ತು. ಫೋನ್ ಮಾಡಿ, ರಮ್ಯಾ, ಊಟ ಮಾಡಿದ್ದೀಯಾ? ನನಗೆ ಯಾಕೋ ಇವತ್ತು ತುಂಬಾ ತಲೆನೋವು, ಅದಕ್ಕೆ ಈಗಲೇ ಮನೆಗೆ ವಾಪಸ್ ಬರುತ್ತಿದ್ದೇನೆ ಅಂತ ಹೇಳ್ತಾನೆ. ಆಗ ರಮ್ಯಾ, ಏನಾಯ್ತು? ಬೆಳಗ್ಗೆ ಚೆನ್ನಾಗಿದ್ದರಲ್ಲ ಅಂತ ಕೇಳ್ತಾಳೆ. ಆಗ ರಾಘವ್, ಇಲ್ಲ, ಯಾಕೋ ತುಂಬಾ ತಲೆನೋವು, ಜ್ವರ ಬಂದ ಹಾಗೆ ಅನಿಸುತ್ತಿದೆ, ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ, ಹಾಗಾಗಿ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿದ ರಮ್ಯಾ, ಅವಳ ಮುಖದಲ್ಲಿ ಭಾವನೆಗಳೇ ಬದಲಾಗಿದ್ದವು. ಆಗ ಅವಳು ತಕ್ಷಣ ರಾಘವ್ ಮನೆಗೆ ಬಂದು ಬಿಡುತ್ತಾನೆ ಎಂದು ಆ ವ್ಯಕ್ತಿಯನ್ನು ಮನೆಯಿಂದ ಹೊರಹೋಗುವಂತೆ ಹೇಳಿದಳು. ಆಗ ಆ ವ್ಯಕ್ತಿ, ನಾನು ಈಗ ತಾನೇ ಬಂದಿದ್ದು, ಅಷ್ಟು ಬೇಗ ಹೋಗು ಅಂತ ಹೇಳ್ತಿದ್ದೀಯಾ ಎಂದು ಕೇಳಿದಾಗ ರಮ್ಯಾ, ಈಗ ನನ್ನ ಗಂಡ ಮನೆಗೆ ಬರುತ್ತಿದ್ದಾನೆ, ನಾವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂದು ಹೇಳಿದಳು. ಆಗ ಆ ವ್ಯಕ್ತಿ ತುಂಬಾ ಬೇಸರ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದ. ಆ ವ್ಯಕ್ತಿ ಕೆಲವು ದಿನಗಳಿಂದ ರಾಘವನ ಮನೆಗೆ ಬರುತ್ತಿದ್ದ. ಇವೆಲ್ಲವನ್ನು ತಿಳಿದ ರಾಘವ್ ತುಂಬಾ ಚಿಂತೆಗೀಡಾಗುತ್ತಾನೆ. ಅವನಿಗೆ ಈಗ ಏನು ಮಾಡಬೇಕೆಂದೇ ಅರ್ಥವಾಗುವುದಿಲ್ಲ. ನನ್ನ ಹೆಂಡತಿ ನನಗೆ ಮೋಸ ಮಾಡುತ್ತಿದ್ದಾಳಾ? ನಾನು ಅವಳಿಗೆ ಯಾವತ್ತೂ ಏನನ್ನೂ ಕಡಿಮೆ ಮಾಡಿಲ್ಲ. ಇಲ್ಲ, ನಾನೇ ತಪ್ಪು ತಿಳ್ಕೊಂಡಿದ್ದೀನಾ ಎನ್ನುವ ಗೊಂದಲ ಅವನಲ್ಲಿ ಕಾಡುತ್ತಾ ಇರುತ್ತದೆ. ಆದರೆ ರಮ್ಯಾ ನನಗೆ ಮೋಸ ಮಾಡ್ತಿದ್ದಾಳೆ ಅನ್ನೋದಕ್ಕೆ ಯಾವುದು ಪ್ರತ್ಯಕ್ಷ ಸಾಕ್ಷಿ ಇರಲಿಲ್ಲ. ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ. ಇತ್ತೀಚೆಗೆ ನನ್ನ ಮನೆಯಲ್ಲಿ ಏನೋ ನಡೆದಿದೆ ಅನ್ನೋದು ಕೂಡ ತಿಳ್ಕೊಳ್ಳಕ್ಕೆ ಆಗ್ತಿಲ್ಲ. ಅವಳು ಏನಾದರೂ ಹೇಳಿಕೊಳ್ಳೋಕೆ ಆಗದೆ ಇರೋ ಸಮಸ್ಯೆಯನ್ನ ನನ್ನ ಹತ್ತರ ಮುಚ್ಚಿಡುತ್ತಿದ್ದಾಳಾ ಎನ್ನುವ 10 ಯೋಚನೆಗಳು ರಾಘವನ ತಲೆಯಲ್ಲಿ ಓಡಾಡುತ್ತಿದ್ದವು. ನಿದ್ದೆ ಕೂಡ ಸರಿಯಾಗಿ ಮಾಡಲು ಆಗುತ್ತಿರಲಿಲ್ಲ. ಯಾಕೆಂದರೆ ರಮ್ಯಾ ಮೇಲೆ ಪೂರ್ತಿ ನಂಬಿಕೆ ಇಟ್ಟಿದ್ದ. ಅವಳು ಮೋಸ ಮಾಡುವವಳಲ್ಲ. ಅವಳು ಮೋಸ ಮಾಡಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಅವಳು ನನ್ನನ್ನು ತುಂಬಾ ಪ್ರೀತಿಸಿದ್ದಳು. ಮನೆಯವರು ನಮ್ಮ ಮದುವೆಗೆ ಒಪ್ಪದಿದ್ದಾಗ ಅವಳು ನನಗಾಗಿ ಸಾಯುವ ನಿರ್ಧಾರ ಕೂಡ ಮಾಡಿಕೊಂಡಿದ್ಲು. ನಾನು ಕೂಡ ಅವಳನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಆದರೆ ಇಷ್ಟೆಲ್ಲ ಇರೋ ಅವಳು ಈ ರೀತಿ ಮಾಡುವುದಕ್ಕೆ ಸಾಧ್ಯನಾ? ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಹೇಗೆ ಅನ್ನುವುದು ಕೂಡ ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ನನ್ನ ಹೆಂಡತಿಗೆ ಒಂದು ವೇಳೆ ಆ ವ್ಯಕ್ತಿ ಮೋಸ ಮಾಡ್ತಿದ್ದಾನಾ? ಅವಳು ನನ್ನ ಹತ್ತರ ಹೇಳಿಕೊಳ್ಳಿಕ್ಕೆ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಏನಾದರೂ ಸಿಕ್ಕಾಕಿಕೊಂಡಿದ್ದಾಳಾ ಅಂತ ತುಂಬಾ ನಾನಾ ರೀತಿಯ ಯೋಚನೆಗಳನ್ನು ರಾಘವ್ ಮಾಡ್ತಿದ್ದ. ಆದರೂ ಹೇಗಾದರೂ ಮಾಡಿ ತಿಳಿದುಕೊಳ್ಳಬೇಕು ಅನ್ನುವ ಹಂಬಲ ಅವನಿಗೆ ಜಾಸ್ತಿ ಆಗ್ತಾನೆ ಹೋಯಿತು. ಅದಕ್ಕಾಗಿ ಅವನು ಒಂದು ವೇಳೆ ನನ್ನ ಹೆಂಡತಿಯೇ ಅವನ ಮೋಸದ ಜಾಲಕ್ಕೆ ತಿಳಿಯದೆ ಸಿಕ್ಕುಬಿದ್ದಿದ್ದಾಳೆ, ನಾನು ಅವಳನ್ನು ಹೇಗಾದರೂ ಮಾಡಿ ಕಾಪಾಡಿಕೊಳ್ಳಬೇಕು ಎಂದು ತೀರ್ಮಾನ ಮಾಡಿದ. ನಂತರ ಅವನ ತಲೆಯಲ್ಲಿ ಒಂದು ಯೋಚನೆ ಬಂದಿತ್ತು. ಅವನು ತಕ್ಷಣವೇ ಎಲೆಕ್ಟ್ರಿಕ್ ಅಂಗಡಿಗೆ ಹೋಗಿ 2 ಹಿಡನ್ ಸೀಕ್ರೆಟ್ ಕ್ಯಾಮೆರಾಗಳನ್ನು ಕೊಂಡುಕೊಳ್ಳುತ್ತಾನೆ. ಅದನ್ನು ಮನೆಗೆ ತಂದು ರಮ್ಯಾ ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಆ ಕ್ಯಾಮೆರಾಗಳನ್ನು ಮನೆಯಲ್ಲಿ ಫಿಕ್ಸ್ ಮಾಡುತ್ತಾನೆ. ಈ ಕೆಲಸ ಮಾಡುವುದಕ್ಕೆ ರಾಘವನ ಮನಸ್ಸು ಒಪ್ಪದಿದ್ದರೂ ಮಾಡಲೇಬೇಕಾದಂಥ ಪರಿಸ್ಥಿತಿ ಅವನನ್ನು ಕಾಡುತ್ತಿರುತ್ತೆ. ಹಾಗಾಗಿ ಅವನು ತನ್ನ ಬೆಡ್ರೂಮಿನಲ್ಲೂ ಕೂಡ ಒಂದು ಕ್ಯಾಮೆರಾವನ್ನು ಇಡುತ್ತಾನೆ. ಯಾಕೆಂದರೆ ಅವರಿಬ್ಬರ ಸಂಭಾಷಣೆಯನ್ನು ಕೇಳಿಸಿಕೊಂಡರೆ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗಬಹುದು ಅಂತ ಹೇಳಿ. ರಾಘವ್ ಬೆಳಿಗ್ಗೆ ಎಂದಿನಂತೆ ಎದ್ದು ತಿಂಡಿ ತಿಂದು ಆಫೀಸ್ಗೆ ಹೊರಡುತ್ತಾನೆ. ಅವನು ಹೊರಟ ತಕ್ಷಣ ರಮ್ಯಾ ಮತ್ತೆ ಆ ವ್ಯಕ್ತಿಯ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾಳೆ. ಆ ವ್ಯಕ್ತಿ ಫೋನ್ನಲ್ಲಿ ಮಾತನಾಡುತ್ತಲೇ ಮನೆಗೆ ಬರುತ್ತಾನೆ. ನಂತರ ಇಬ್ಬರು ಬೆಡ್ರೂಮ್ಗೆ ಹೋಗುತ್ತಾರೆ. ನಂತರ ಬೆಡ್ ಮೇಲೆ ಅವರಿಬ್ಬರೂ ಒಟ್ಟಿಗೆ ಮಲಗಿರುತ್ತಾರೆ. ತುಂಬಾ ಸಮಯದ ನಂತರ ಅವರು ರೂಮ್ನಿಂದ ಹಾಲ್ಗೆ ಬಂದು ಒಬ್ಬರಿಗೊಬ್ಬರು ಮಾತನಾಡುತ್ತಾ ಕುಳಿತಿದ್ದರು. ಇದೆಲ್ಲವನ್ನು ನೋಡಿದ ರಾಘವನಿಗೆ ಹೃದಯ ಚಿತ್ರವಾಯಿತು. ನಾನು ಅಷ್ಟು ಪ್ರೀತಿಸಿ ಮದುವೆಯಾದ ನನ್ನ ಹೆಂಡತಿ ನನಗೆ ಮೋಸ ಮಾಡಿದ್ದಾಳೆ ಎಂದು ಅವನು ತುಂಬಾ ಸಂಕಟಪಡಲು ಶುರುಮಾಡಿದ. ಯಾರ ಬಳಿ ಹೇಳಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತಿದ್ದ.
ಮನೆಗೆ ಬಂದಿದ್ದ ಆ ಅನಾಮಿಕ ವ್ಯಕ್ತಿ ರಮ್ಯಾಳ ಬಳಿ ಮಾತನಾಡುವುದನ್ನು ರಾಘವ್ ಕೇಳಿಸಿಕೊಳ್ಳಲು ಶುರುಮಾಡಿದ. ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡಾಗ ತಿಳಿಯಿತು ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ರಮ್ಯಾಳ ಹಳೆಯ ಬಾಯ್ಫ್ರೆಂಡ್ ಆಗಿದ್ದ ಎಂದು. ಅವನು ನನ್ನ ಹೆಂಡತಿ ಹತ್ತಿರ ಹೇಳುತ್ತಿದ್ದ, ನಿನ್ನ ಗಂಡನಿಂದ ನನಗೆ ತುಂಬಾ ತೊಂದರೆಯಾಗುತ್ತಿದೆ. ನಾವಿಬ್ಬರೂ ಸುಖವಾಗಿರಲು ಸಾಧ್ಯವಾಗುತ್ತಿಲ್ಲ. ಇನ್ನು ಮುಂದೆ ನಾವಿಬ್ಬರೂ ಯಾವಾಗಲೂ ಜೊತೆಯಲ್ಲಿ ಇರಬೇಕೆಂದರೆ ನಿನ್ನ ಗಂಡನಿಗೆ ಏನಾದರೂ ಒಂದು ಗತಿ ಕಾಣಿಸಬೇಕು. ಇಲ್ಲಾಂದ್ರೆ ಅವನಿಂದ ನಮ್ಮಿಬ್ಬರಿಗೆ ಈ ರೀತಿ ಮುಂದೆ ತೊಂದರೆ ಆಗ್ತಾನೇ ಇರುತ್ತೆ. ನಾವಿಬ್ಬರೂ ಜೊತೆಯಲ್ಲಿ ಸಂತೋಷವಾಗಿರಲು ಸಾಧ್ಯನೇ ಆಗುವುದಿಲ್ಲ ಎಂದು ಆ ವ್ಯಕ್ತಿ ಹೇಳುತ್ತಾನೆ. ಇದನ್ನು ಕೇಳಿದ ರಮ್ಯಾ ಕೂಡ, ಹೌದು, ನೀನು ಹೇಳುತ್ತಿರುವುದು ಸರಿ. ನಾವು ಇವನಿಂದ ತುಂಬಾ ದಿನ ಕದ್ದು ಮುಚ್ಚಿ ಇಬ್ಬರು ಒಟ್ಟಿಗೆ ಸೇರಲು ಸಾಧ್ಯವಿಲ್ಲ. ನನಗೂ ಅವನ ಬಳಿ ಜೀವನ ಮಾಡಿ ಸಾಕಾಗಿ ಹೋಗಿದೆ. ಅವನು ನನ್ನ ಮುಟ್ಟಿದಾಗಲೆಲ್ಲ ನಾನು ಮಕ್ಕಳಾಗದ ಮಾತ್ರೆ ತೆಗೆದುಕೊಳ್ಳುತ್ತಿದ್ದೇನೆ. ಆದರೆ ಅವನು ನನಗೆ ಮಕ್ಕಳಾಗುತ್ತಿಲ್ಲ ಎಂದು ತಿಳಿದುಕೊಂಡಿದ್ದಾನೆ. ಇದರಿಂದಲೂ ನಾನು ಬೇಸತ್ತು ಹೋಗಿದ್ದೇನೆ. ನನಗೆ ನನ್ನ ಗಂಡನ ಜೊತೆ ಮಗುವಾಗುವುದು ನನಗೆ ಇಷ್ಟವಿಲ್ಲ ಎಂದು ಹೇಳುತ್ತಾಳೆ. ಆ ವ್ಯಕ್ತಿ ಹೇಳುತ್ತಾನೆ, ನೀನೇನು ಅದರ ಬಗ್ಗೆ ಚಿಂತೆ ಮಾಡಬೇಡ. ನಾನು ನಾಳೆ ನಿನಗೆ ಒಂದು ಔಷಧಿಯನ್ನು ತಂದುಕೊಡುತ್ತೇನೆ. ಅದನ್ನು ನೀನು ಸ್ವಲ್ಪ ಸ್ವಲ್ಪವೇ ಅವನ ಊಟದಲ್ಲಿ ಅವನಿಗೆ ಗೊತ್ತಾಗದ ಹಾಗೆ ಹಾಕಿಕೊಡು. ಕೆಲವು ದಿನಗಳಲ್ಲಿ ಆ ಔಷಧಿ ಕೆಲಸ ಮಾಡಿ ಅವನನ್ನು ನಮ್ಮಿಂದ ದೂರವಾಗುವಂತೆ ಮಾಡುತ್ತದೆ. ಅವನು ಈ ಪ್ರಪಂಚದಿಂದಲೇ ಶಾಶ್ವತವಾಗಿ ದೂರವಾಗುತ್ತಾನೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ರಮ್ಯಾ, ನನಗೆ ಭಯವಾಗುತ್ತಿದೆ. ಇದರಿಂದ ನಾವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂದು ಹೇಳುತ್ತಾಳೆ. ಆಗ ವ್ಯಕ್ತಿ ಹೇಳುತ್ತಾನೆ, ನೀನು ಭಯಪಟ್ಟರೆ ನಾವಿಬ್ಬರು ಮುಂದೆ ನೆಮ್ಮದಿಯಾಗಿರುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ಅವಳು ಕೂಡ ಸರಿ ಎಂದು ಹೇಳಿ ಒಪ್ಪಿಕೊಳ್ಳುತ್ತಾಳೆ. ನಾನು ಮಾತ್ರ ನನ್ನ ಗಂಡನ ಜೊತೆ ಇರಲು ಇಷ್ಟವಿಲ್ಲ. ಎಲ್ಲಿಯವರೆಗೂ ಅವನೇ ನನಗೆ ಅವನ ಜೊತೆ ಆದರ್ಶದ ಪತ್ನಿಯ ಹಾಗೆ ನಾಟಕ ಮಾಡಿ ಸಾಕಾಗಿ ಹೋಗಿದೆ. ನನಗೆ ಅದರಿಂದ ಮುಕ್ತಿ ಬೇಕು. ನೀನು ಹೇಳಿದಂತೆ ಮಾಡುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾಳೆ. ರಮ್ಯಾ ಮತ್ತು ರಮ್ಯನ ಬಾಯ್ಫ್ರೆಂಡ್ನ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ರಾಘವನಿಗೆ ಸಿಡಿಲು ಬಂದು ಎದೆಗೆ ಹೊಡೆದು ಪ್ರಾಣ ಹೋದಂತೆ ಆಗುತ್ತದೆ. ನಾನು ಇವಳನ್ನೆಲ್ಲ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು. ಇವಳೇನಾ ನನ್ನ ಹೆಂಡತಿ ರಮ್ಯಾ? ಇವಳು ಈ ರೀತಿ ಮಾತನಾಡುತ್ತಿದ್ದಾಳಾ? ಇದೆಲ್ಲ ನನ್ನ ಕನಸಾ? ನಾನು ಎಷ್ಟು ಮೂರ್ಖನಾಗಿದ್ದೇನೆ. ಇವರಿಬ್ಬರೂ ಸೇರಿ ನನ್ನನ್ನು ಕೊಂದು ಹಾಕುವ ಯೋಚನೆ ಮಾಡಿದ್ದಾರೆ ಎಂದು ಕಣ್ಣೀರಿಡುತ್ತಾನೆ. ಅಯ್ಯೋ ದೇವರೇ, ಇದೆಲ್ಲ ಕನಸಾಗಿರಲಿ ಎಂದು ಮನಸ್ಸಿನಲ್ಲಿ ಬೇಡಿಕೊಳ್ಳುತ್ತಿರುತ್ತಾನೆ. ಹೀಗೆ ಅವನು 1 ಗಂಟೆಗಳ ಕಾಲ ಕೂತ ಜಾಗದಲ್ಲಿ ಕೂತು ಕೊರಗುತ್ತಾ ಜೋರಾಗಿ ಕೂಗುತ್ತಾ ಕಣ್ಣೀರು ಹಾಕುತ್ತಾನೆ. ಈಗ ಅವನಿಗೆ ತುಂಬಾ ಕೋಪ ಕೂಡ ಬಂದಿತ್ತು. ಆದರೆ ನಾನು ಈಗ ನನ್ನ ಕೋಪವನ್ನು ತೋರಿಸಿಕೊಳ್ಳಬಾರದು. ನಾನು ಏನಾದರೂ ಹಾಗೆ ಮಾಡಿದ್ದರೆ ಯಾವುದಾದರೂ ಒಂದು ದೊಡ್ಡ ಪ್ರಮಾದವಾಗುತ್ತದೆ ಎಂದು ಅವನು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾನೆ. ನಡೆದ ಎಲ್ಲಾ ಘಟನೆಗಳನ್ನು ಪೊಲೀಸರ ಬಳಿ ಹೇಳಿ ಅವನ ಬಳಿ ಇದ್ದ ಫೋಟೋ ಮತ್ತು ವಿಡಿಯೋಗಳನ್ನು ಅವರಿಗೆ ಕೊಡುತ್ತಾನೆ. ಆದರೆ ಇದು ಯಾವುದರ ಬಗ್ಗೆಯೂ ರಮ್ಯೆಗೆ ಕಿಂಚಿತ್ತೂ ತಿಳಿದಿರಲಿಲ್ಲ. ಸ್ಟೇಷನ್ನಲ್ಲಿ ಪೊಲೀಸರು ರಾಘವ್ ಕೊಟ್ಟ ಎಲ್ಲಾ ದಾಖಲೆಗಳನ್ನು ನೋಡಿ ತಕ್ಷಣ ರಾಘವನ ಜೊತೆ ಮನೆಗೆ ಹೋಗುತ್ತಾರೆ. ರಮ್ಯಾ ಮತ್ತು ರಮ್ಯನ ಪ್ರಿಯಕರ ಆ ಸಮಯದಲ್ಲಿ ಮನೆಯಲ್ಲಿ ಇದ್ದರು. ರಮ್ಯಾ ಪೊಲೀಸರನ್ನು ನೋಡಿ ನಡುಗತೊಡಗಿದಳು ಮತ್ತು ರಾಘವನ ಕೋಪದಿಂದ ಕುದಿಯುತ್ತಿದ್ದ ಮುಖ ನೋಡಿ ತಲೆ ತಗ್ಗಿಸಿದಳು. ಆಗ ಅವರಿಬ್ಬರನ್ನೂ ಪೊಲೀಸರು ಅರೆಸ್ಟ್ ಮಾಡುತ್ತಾರೆ. ಇನ್ನೂ ರಮ್ಯಾ ಜೊತೆ ನಾನು ಬದುಕೋದಕ್ಕೆ ಆಗುವುದಿಲ್ಲ ಎಂದು ತಿಳಿದ ರಾಘವ್ ತನ್ನ ಹೆತ್ತ ತಂದೆ ತಾಯಿ ಮತ್ತು ರಮ್ಯಾಳ ಮನೆಯವರಿಗೂ ಈ ವಿಷಯ ತಿಳಿಸಿ ಎಲ್ಲರನ್ನೂ ಕರೆಸುತ್ತಾನೆ. ಈ ವಿಷಯವನ್ನು ಕೇಳಿದ ಹಿರಿಯರಿಗೆ ಯಾರಿಗೂ ನಂಬಲಾಗಲಿಲ್ಲ. ಆಗ ರಾಘು ತನ್ನ ಬಳಿ ಇದ್ದ ವಿಡಿಯೋ ಮತ್ತು ಫೋಟೋಗಳನ್ನು ತೋರಿಸಿದ. ಅದನ್ನು ನೋಡಿದ ಅವರು ಬೆಚ್ಚಿಬಿದ್ದರು. ಇದನ್ನು ನೋಡಿದ ರಾಘವನ ತಂದೆ ತಾಯಿ ಅವಳನ್ನು ಸುಮ್ಮನೆ ಬಿಡಬೇಡ. ಇಷ್ಟು ವರ್ಷ ನಿನ್ನ ಜೊತೆ ಎಷ್ಟು ದೊಡ್ಡ ಮೋಸ ಮಾಡಿ ನಾಟಕ ಮಾಡಿದ್ದಾಳೆ. ಮದುವೆಯಾಗಿ ಇಷ್ಟು ವರ್ಷ ಆದರೂ ಅವಳಿಗೆ ಮಕ್ಕಳಾಗದಿದ್ದರೂ ನಾವು ನಿನಗೆ ಇನ್ನೊಂದು ಮದುವೆ ಮಾಡುವ ಬಗ್ಗೆ ಯೋಚನೆ ಮಾಡಲಿಲ್ಲ. ನೀನು ಕೂಡ ಅವಳನ್ನು ಮಕ್ಕಳಿಲ್ಲದಿದ್ದರೂ ಪರವಾಗಿಲ್ಲ ಎಂದು ಚೆನ್ನಾಗಿ ನೋಡಿಕೊಂಡೆ. ಆದರೆ ಅವಳು ಇಷ್ಟು ದೊಡ್ಡ ದ್ರೋಹ ಬಗೆದಿದ್ದಾಳೆ. ಖಂಡಿತವಾಗಿಯೂ ಇಂಥವರನ್ನು ಸುಮ್ಮನೆ ಬಿಡಬಾರದು ಎಂದು ಹೇಳುತ್ತಾರೆ. ಆಗ ರಾಘವ್ ಹೇಳುತ್ತಾನೆ, ಅಮ್ಮ, ಸಮಾಧಾನ ಮಾಡಿಕೊಳ್ಳಿ. ಆಗಿರುವುದೆಲ್ಲ ಒಳ್ಳೆಯದಕ್ಕೆ ಎಂದುಕೊಳ್ಳೋಣ. ಅವಳು ನನ್ನ ಜೊತೆ ಬದುಕಲು ಇಷ್ಟವಿಲ್ಲ ಎಂದರೆ ನಾವು ಅವಳಿಗೆ ಏನನ್ನು ಮಾಡುವುದು ಬೇಡ. ಅವಳನ್ನು ನನ್ನಿಂದ ಶಾಶ್ವತವಾಗಿ ದೂರ ಮಾಡಿ ಅವಳ ಪಾಡಿಗೆ ಅವಳನ್ನು ಬಿಟ್ಟುಬಿಡೋಣ. ಇದರಿಂದ ನಮಗೂ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಎಂದು ತನ್ನ ತಾಯಿಯ ಮಡಿಲಲ್ಲಿ ನೋವಿನಿಂದ ಮಲಗುತ್ತಾನೆ. ರಾಘವ್ ತನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡಬೇಕೆಂದು ಆಸೆ ಪಟ್ಟಿದ್ದಕ್ಕೆ ಅವರ ಹೆಂಡತಿ ರಾಘವ್ಗೆ ಜೀವನ ಪೂರ್ತಿ ಮರೆಯಲಾಗದಂತ ಸರ್ಪ್ರೈಸ್ ಕೊಟ್ಟಳು. ವೀಕ್ಷಕರೇ, ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.